ಮಿಸ್ಟರ್ ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋದಲ್ಲಿರುವವರು ಯಾರು? ಅದರಲ್ಲೊಂದಷ್ಟು ಮಹಿಳೆಯರ ಪಾತ್ರಗಳು ಕಾಣಿಸುತ್ತೆ. ಅವರು ಯಾರು? ಅವರು ಇದೇ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ರ? ಅವೆಲ್ಲವೂ ಕೂಡ ತನಿಖೆ ನಂತರ ವಿಸ್ತೃತವಾಗಿ ಚರ್ಚೆ ಮಾಡಬೇಕಾದ ವಿಚಾರ. ಹೆಣ್ಣು ಮಕ್ಕಳ ಘನತೆ ಮತ್ತು ಅಭಿಮಾನಕ್ಕೆ ಧಕ್ಕೆಯಾಗಬಾರದು ಅನ್ನುವ ಕಾರಣಕ್ಕೆ ಅವರ ಮುಖಗಳು ಈ ಕ್ಷಣದವರೆಗೂ ಅಸ್ಪಷ್ಟ. ಇಂತಹ ಕಾಮಾಂಧನ ವಿರುದ್ಧ ಸರ್ಕಾರ ಯಾವಾಗ ಕ್ರಮ ತೆಗೆದುಕೊಳ್ಳೋದು? ಒಂದೇ ಒಂದು ಕ್ಷಣ ಆ ಹುದ್ದೆಯಲ್ಲಿ ಕಂಟಿನ್ಯೂ ಆಗೋದಕ್ಕೆ ಬಿಡಬಾರ್ದು. ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋದಲ್ಲಿರುವವರು ಯಾರು ಗೊತ್ತಾಗಬೇಕು. ಎಲ್ಲ ವಿಡಿಯೋಗಳಲ್ಲಿರುವ ಮಹಿಳೆಯರು ಬೇರೆ ಬೇರೆ. ಒಬ್ಬಾಕೆ ಸ್ಯಾರಿ ಉಟ್ಕೊಂಡು ಬರ್ತಾರೆ, ಇನ್ನೊಬ್ಬಾಕೆ ಡ್ರೆಸ್ ಹಾಕೊಂಡು ಬರ್ತಾರೆ, ಒಬ್ಬಾಕೆ ಅರ್ಧ ತೋಳಿನ ಬ್ಲೌಸ್ ಹಾಕೊಂಡಿರ್ತಾರೆ, ಇನ್ನೊಬ್ಬಾಕೆ ಫುಲ್ ಸ್ಲೀವ್ ಬ್ಲೌಸ್ ಹಾಕೊಂಡಿರ್ತಾರೆ. ಅವರೆಲ್ಲರೂ ಬೇರೆ ಬೇರೆ, ಅವರೆಲ್ಲರೂ ಒಬ್ಬರೇ ಆಗಿರಲಿಲ್ಲ. ಇಂತಹ ಕಾಮಾಂಧನ ವಿರುದ್ಧ ಸರ್ಕಾರ ಕ್ರಮ ತೆಗೆದುಕೊಳ್ಳೋದು ಯಾವಾಗ? ಇದೊಂದು ಆಕಸ್ಮಿಕ ಘಟನೆ, ಇದೊಂದು ಸಣ್ಣ ವಿಚಾರ, ಹಿಂಗೆಲ್ಲ ಹೇಳೋದಕ್ಕೂ ಬರಬೇಡಿ. ಇನ್ನು ಮುಂದೆ ಗೃಹ ಸಚಿವರು ಕೂಡ ಇವತ್ತು ಸ್ವಲ್ಪ ಕ್ರೋಧವಾಗೇ ಇದ್ರು. ಅಧಿಕಾರಿಯ ವಿರುದ್ಧ ನಿಗಿ ಆಕ್ರೋಶಿತರಾಗೇ ಇದ್ರು. ಇವತ್ತು ಈ ಪ್ರಕರಣದಲ್ಲಿ ಮಾತ್ರ ಹೋಮ್ ಮಿನಿಸ್ಟರ್ ಏನು ಹಗುರವಾಗಿ ಏನು ತಗೊಂಡಿಲ್ಲ, ಗಂಭೀರವಾಗಿ ತಗೊಂಡಿದ್ದಾರೆ. ಅದನ್ನು ಮುಂದಿನ ಅಪ್ಡೇಟ್ಸ್ಗಳಲ್ಲಿ ತಿಳಿಸ್ತೀವಿ. ಆದರೆ ರಾಮಚಂದ್ರ ರಾವ್ ವಿಡಿಯೋದಲ್ಲಿ ಆ ಹೆಣ್ಣು ಮಕ್ಕಳು ಕಾಣಿಸ್ಕೋತಾರಲ್ಲ, ಆ ಹೆಣ್ಣು ಮಕ್ಕಳು ಧೈರ್ಯ ಇದ್ದವರ ತರಾನೇ, ಸಹಮತ ಇದ್ದವರ ಹಾಗೇನೆ ಸಹಕರಿಸುವ ಆ ವಿಡಿಯೋದಲ್ಲಿ ಆ ಹೆಣ್ಣು ಮಕ್ಕಳು ಯಾರು? ಕೆಲವೊಮ್ಮೆ ಈ ಪೊಲೀಸ್ ಅಧಿಕಾರಿಗಳ ಸೆಕ್ಸ್ ಸ್ಕ್ಯಾಂಡಲ್ಲು, ಈ ರಾಸಲೀಲೆ, ಕರ್ಮಲೀಲೆ, ಈ ಘಟನೆಗಳಲ್ಲಿ ಅಥವಾ ಈ ತರಹದ ಪ್ರಕರಣಗಳಲ್ಲಿ ಸಹಮತಗಳು ಭಾಗಶಃ ಇರುತ್ತೆ. 90% ಸಹಮತಗಳಿರ್ತವೆ. ಸಾಹೇಬರಿಗೆ ಸ್ವಲ್ಪ ಸಹಕರಿಸಿ ನೋಡೋಣ, ನಾಳೆ ದಿನ ಪ್ರಮೋಷನ್ ಸಿಗಬಹುದು, ನಾಳೆ ದಿನ 2 ಸ್ಟಾರ್ ಹೆಗಲ ಮೇಲೆ ಬರಬಹುದು ಅಂತ ಹೇಳಿ ಒಂದಷ್ಟು ಸಹೋದ್ಯೋಗಿಗಳಿಗೆ ಈ ತರಹದಲ್ಲಿ ಶರಣಾಗತಿ ಆಗಬಹುದಾದ ಅನಿವಾರ್ಯತೆಗಳು ಎದುರಾಗ್ತವೆ. ಸೊ ಈ ಪ್ರಕರಣದಲ್ಲಿ ಹಾಗೆ ಆಗಿದೆಯಾ ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕು. ಸೊ ಇದು ಪೊಲೀಸ್ ಇಲಾಖೆಯಲ್ಲೇ ಕೆಲಸ ಮಾಡ್ತಾ ಇದ್ದ ಮಹಿಳೆಯರ ಅನ್ನುವ ಅನುಮಾನಗಳು ಮೂಡಿದೆ. ಕರ್ತವ್ಯ ನಿರತ ಅಧಿಕಾರಿ, ಅದು ಸರ್ಕಾರಿ ಕಚೇರಿ ಅನ್ನೋದು ಖಾತ್ರಿ, ಅದರಲ್ಲಿ ಯಾವ ಸಂದೇಹವೂ ಬೇಡ. ಅಲ್ಲಿ ಬರ್ತಾ ಇದ್ದವರು ದೂರು ಕೊಡೋದಕ್ಕೆ ಬರ್ತಿದ್ದ ಸಂತ್ರಸ್ತೆಯರ, ದೂರು ಕೊಡೋದಕ್ಕೆ ಬರೋರು ಪೌಡ್ರು ಹೈಬ್ರೋ ಶೇಪ್ ಎಲ್ಲ ಮಾಡ್ಕೊಂಡು ಬರ್ತಾರ ಅನ್ನೋ ಸಂಶಯ ಮೂಡುತ್ತೆ. ಅನ್ಯಾಯ ಆಗಿದೆ ದೂರು ಕೊಡಬೇಕು ಅಂತ ಬರುವವರು ಈ ತರಹದ ಮೇಕಪ್ ಹಾಕೊಂಡು ಬರ್ತಾರ ಅನ್ನೋ ಸಂಶಯಗಳು ಮೂಡ್ತವೆ. ರಾಮಚಂದ್ರ ರಾವ್ ಅವರ ಆ ಕಾಮ ಪ್ರಪಂಚ ಈ ದೃಶ್ಯದಲ್ಲಿ ಬಿಡಿ ಬಿಡಿಯಾಗಿ ಜನರು ಚರ್ಚೆ ಮಾಡೋ ತರಹದಕ್ಕೆ ಕಾರಣ ಆಗಿದೆ. ಹಾಗಾದರೆ ಅಲ್ಲಿ ಬಂದಿದ್ದಂತಹ ಮಹಿಳೆಯರು ಸಂತ್ರಸ್ತೆಯರ ಅಥವಾ ಅದೇ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದ ಸಹೋದ್ಯೋಗಿಗಳ ಜೊತೆ ಈ ತರಹ ನಡ್ಕೋಬಹುದಾ? ಸಂತ್ರಸ್ತೆಯರು ಜೊತೆಯೂ ಕೂಡ ಈ ತರಹ ನಡೆದುಕೊಳ್ಳೋದು ಅಕ್ಷಮ್ಯ, ಸಹೋದ್ಯೋಗಿಗಳ ಜೊತೆಯೂ ಕೂಡ ನಡ್ಕೋಬಾರ್ದು. ಹಾಗಾದರೆ ಯಾರಾಗಿದ್ರು? ರಾಮಚಂದ್ರ ಕರ್ಮ ಲೀಲೆಯ ವಿಡಿಯೋದಲ್ಲಿರುವವರು ಯಾರು? ಎಲ್ಲ ವಿಡಿಯೋಗಳಲ್ಲಿರುವ ಮಹಿಳೆಯರು ಬೇರೆ ಬೇರೆ. ನಿಮಗೊಂದು ಸ್ಯಾರಿಲ್ ಕಾಣಿಸ್ಕೋತಾರೆ, ಇನ್ನೊಬ್ಬರು ಡ್ರೆಸ್ನಲ್ಲಿ ಕಾಣಿಸ್ಕೋತಾರೆ, ಎಲ್ಲರೂ ಕೂಡ ಬೇರೆ ಬೇರೆ ಅನ್ನೋ ತರಹದಲ್ಲಿ ಭಾಸ. ಕೆಳಹಂತದ ಮಹಿಳಾ ಸಿಬ್ಬಂದಿಯನ್ನೇ ಬಳಸ್ಕೋತಾ ಇದ್ರ. ಇನ್ನು ಕೆಲ ಡಿಪಾರ್ಟ್ಮೆಂಟ್ಗಳಲ್ಲಿ ಹಿಂಗೂ ಆಗುತ್ತೆ. ಕೆಳಹಂತದ ಏನು ಉದ್ಯೋಗಿಗಳಿರ್ತಾರೆ, ಅವರಿಗೆ ನಾನಾ ತರಹದ ಪ್ರಮೋಷನ್ ಆಮಿಷ ಕೊಡೋದು, ನಿನ್ನನ್ನು ಹಂಗೆ ಮಾಡ್ತೀನಿ, ನಿನ್ನ ಹೆಗ್ಲಲ್ಲಿರೋ ಸಿಂಗಲ್ ಸ್ಟಾರ್ನ ತೆಗೆದು 2 ಸ್ಟಾರ್ ಮಾಡ್ತೀನಿ, ಇನ್ನು ಕೆಲಸದ ವಿಚಾರದಲ್ಲಿ ನಿನಗೆ ಮೆಂಟಲಿ ಟಾರ್ಚರ್ ಕೊಡೋದಿಲ್ಲ, ಹರಾಸ್ಮೆಂಟ್ ಆಗೋದಿಲ್ಲ, ನಿನಗೆ ನನ್ನ ಜೊತೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಬೇಕು, ಸಹಕರಿಸಬೇಕು, ಸಹಕಾರಿ ಮೂರ್ತಿಯಾಗಿರಬೇಕು, ಹೀಗೆಲ್ಲ ಕೆಲ ಆಮಿಷಗಳಿರ್ತವೆ. ಆ ಆಮಿಷಕ್ಕೆ ಏನು ತಲೆಬಾಗಿ ಬಲವಂತದ ಶರಣಾಗತಿ ಆಗೋದಕ್ಕೂ ಕೂಡ ಸಾಧ್ಯತೆಗಳಿರ್ತವೆ. ದೂರು ಕೊಡೋದಕ್ಕೆ ಬಂದ ಮಹಿಳೆಯರ ಮೇಲೆ ಕಣ್ಣಿಟ್ಟಿದ್ರ ಅಥವಾ ಕಣ್ಣು ಹಾಕುತ್ತಿದ್ರ? ಕೆಲ ಇನ್ಸ್ಪೆಕ್ಟರ್ಗಳಿಗೆ ಆ ತರಹದ್ದೊಂದು ಕಾಮರೋಗ ಇದೆ. ಬರುವ ಸಂತ್ರಸ್ತೆ ಯಾವ ಕಂಪ್ಲೇಂಟ್ ಇಟ್ಕೊಂಡು ಬರ್ತಿದ್ದಾರೆ ಅನ್ನೋದು ಅವರ ಗಮನದಲ್ಲಿರೋದಿಲ್ಲ. ಬರುವವಳು ಹೆಂಗಿದ್ದಾಳೆ ಅನ್ನೋದು ಕೆಲ ಡಿಪಾರ್ಟ್ಮೆಂಟ್ನ ಆಫೀಸರ್ಸ್ಗಳಿಗೆ. ಅವಳು ಗಲ್ಲ ನೋಡೋದು, ಅವಳು ಕೆನ್ನೆ ನೋಡೋದು, ಅವಳು ಮೈಬಣ್ಣ ನೋಡೋದು, ಈ ತರಹದ ಕಾಮರೋಗಿಗಳು ಕೂಡ ಇರ್ತಾರೆ. ಆ ತರಹದ್ದೇನಾದರೂ ರೋಗಕ್ಕೆ ತುತ್ತಾಗಿದ್ರೆ ಗೊತ್ತಿಲ್ಲ, ತನಿಖೆ ಆಗಬೇಕು. ಹಾಗಾದರೆ ಈ ಪ್ರಕರಣದಲ್ಲಿ ಕಾಮಚಂದ್ರ ರಾವ್ ಅರ್ಥಾತ್ ರಾಮಚಂದ್ರ ರಾವ್ ಎಡವಿದ್ದೆಲ್ಲಿ? ಸಂತ್ರಸ್ತೆ ಮಹಿಳೆಯರ
ಕಣ್ಣಿಟ್ಕೊಂಡು ಕೂತು ಅವಕಾಶಕ್ಕಾಗಿ ಕಾದು ಆ ಮಹಿಳೆಯರ ಮೇಲೆ ಎರಗ್ತಾ ಇದ್ರ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.